ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನ ಆತ್ಮೀಯ ಆತ್ಮಬಂಧುಗಳೇ, ಪ್ರತಿಯೊಬ್ಬ ವ್ಯಕ್ತಿಯೂ ಶಾಂತಿ ಬೇಕು, ಶಾಂತಿ ಶಾಂತಿ ಬೇಕು, ಶಾಂತಿ ಎಂದು ಹಂಬಲಿಸುತ್ತಿದ್ದಾನೆ. ಜೀವಮಾನ ಪೂರ್ತಿ ಶಾಂತಿಗಾಗಿ ಹುಡುಕಾಡುತ್ತಾನೆ. ತಿಂಡಿ, ತೀರ್ಥ, ಆಟದ ಸಾಮಾನು, ಓದು, ಕಾಲೇಜು, ಕೆಲಸ, ಮನೆ, ಬಂಗಾರ, ಹೆಂಡತಿ, ಮಕ್ಕಳು, ಕಾರು, ಬೈಕು, ಅಧಿಕಾರ, ಅಂತಸ್ತು, ಕೀರ್ತಿ, ಪ್ರತಿಷ್ಠೆ, ಬ್ಯಾಂಕ್ ಬ್ಯಾಲೆನ್ಸ್ ಏನೆಲ್ಲವನ್ನ ಮಾಡ್ತಾನೆ. ಮನುಷ್ಯ ಇದೆಲ್ಲದರಲ್ಲಿ ಶಾಂತಿ ಹುಡುಕುತ್ತಾನೆ. ಇವೆಲ್ಲ ದೊರಕಿದಾಗ ಸ್ವಲ್ಪ ಮಟ್ಟಿಗೆ ಸುಖ ಸಿಗಬಹುದು, ಆದರೆ ಅದು ಕ್ಷಣಿಕವಾಗಿರ್ತದೆ. ಪೂರ್ಣ ಶಾಂತಿ ಈ ಬಾಹ್ಯ ವಸ್ತುಗಳಲ್ಲಿ, ಬಾಹ್ಯ ಕ್ರಿಯೆಗಳಲ್ಲಿ ಸಿಗ್ತದ? ಶಾಂತಿ ಸಿಗುವುದು ಅಂತರಂಗದಲ್ಲಿ. ಶಾಂತಿ ಸಿಗುವುದು ಅಂತರಂಗದಲ್ಲಿ. ಶಾಂತಿ ಸಂಯಮದ ಸಾಕಾರ ಮೂರ್ತಿ ಬುದ್ಧದೇವ. ಎಲ್ಲವನ್ನ ತೊರೆದು ಶಾಂತಿಗಾಗಿ ಮಾತ್ರ ನಿಂತವರು. ಕೋಟ್ಯಾಂತರ ಪಾಲಿನ ಜನರ ಶಾಂತಿ ದೇವರು ಬುದ್ಧದೇವ. ಹೀಗೊಮ್ಮೆ ಒಬ್ಬ ಯುವಕ ಬುದ್ಧದೇವರನ್ನು ಭೇಟಿಯಾದ. ಬುದ್ಧದೇವನ ಮುಖ ಕಾಂತಿ ಪುಂಜದಂತೆ ಹೊಳಿತಾ ಇತ್ತು. ಪ್ರಸನ್ನವಾಗಿತ್ತು, ಶಾಂತವಾಗಿತ್ತು. ಆ ಯುವಕನು ಬುದ್ಧದೇವರನ್ನು ಕುರಿತು ಹೇಳ್ತಾ ಇದ್ದಾನೆ, ಸ್ವಾಮಿ, ನಾನು ಮೊದಲು ಬಹಳ ಬಡವನಾಗಿದ್ದೆ. ಸುಖ, ಶಾಂತಿ, ನೆಮ್ಮದಿ ನನಗಿರಲೇ ಇಲ್ಲ. ಹಣವನ್ನು ಸಂಪಾದಿಸಿದರೆ ಅವುಗಳನ್ನು ಪಡೆಯಬಹುದು ಅಂತ ತಿಳ್ಕೊಂಡು ಬಹಳಷ್ಟು ಕಷ್ಟಪಟ್ಟು ದುಡಿದು ಹಣವನ್ನು ಸಂಪಾದಿಸಿದೆ. ಆದರೂ ಈಗಲೂ ಶಾಂತಿ, ನೆಮ್ಮದಿಗಳು ನನಗೆ ದೊರೆತನೇ ಇಲ್ಲ. ದಯವಿಟ್ಟು ಅವುಗಳನ್ನು ಹೊಂದುವ ಮಾರ್ಗವನ್ನು ತಿಳಿಸಿಕೊಡಿ ಸ್ವಾಮಿ ಎಂದು ಆ ಯುವಕ ಆ ಬುದ್ಧದೇವರನ್ನು ಕೇಳಿಕೊಂಡ. ಆಗ ಬುದ್ಧದೇವ ಹೇಳ್ತಾ ಇದ್ದಾರೆ, ಮಗು, ಶಾಂತಿ, ನೆಮ್ಮದಿಗಳು ಹಣ, ಆಸ್ತಿ, ಐಶ್ವರ್ಯವನ್ನು ಪಡೆಯುವುದರಿಂದ ಸಿಗುವುದಿಲ್ಲ. ಅದು ಬೇಕು, ಇದು ಬೇಕು ಎಂದು ಯಾವುದಕ್ಕೂ ಪರಿತಪಿಸದೆ, ಅದು ಬೇಕು, ಇದು ಬೇಕು ಎಂದು ಯಾವುದಕ್ಕೂ ಪರಿತಪಿಸದೆ ಎಲ್ಲ ರೀತಿಯ ಆಸೆಗಳನ್ನು ಬಿಡು. ಆಗ ಶಾಂತಿ, ನೆಮ್ಮದಿಗಳು ಸಿಗುತ್ತವೆ ಅಂತ ಹೇಳ್ತಾರೆ. ಆಗ ಆ ಯುವಕ ಬುದ್ಧದೇವ ಹೇಳಿದ ಮಾತಿನಂತೆಯೇ ಜೀವನದಲ್ಲಿ ನಡೆದ. ಮನದಲ್ಲಿರುವ ಎಲ್ಲ ಆಸೆಗಳನ್ನು ಕಿತ್ತೊಗೆದ. ಆದರೂ ಅವನ ಮನಸ್ಸಿಗೆ ಶಾಂತಿ, ನೆಮ್ಮದಿಗಳು ಸಿಗಲೇ ಇಲ್ಲ. ಜೀವನದಲ್ಲಿ ಮತ್ತೆ ಬೇಸರ ಮಾಡಿಕೊಂಡು ಬುದ್ಧದೇವನ ಸಮೀಪಕ್ಕೆ ಆ ಯುವಕ ಬಂದ. ಪುನಃ ಕೇಳಿದ, ಸ್ವಾಮಿ, ಈಗ ನನ್ನ ಮನದಲ್ಲಿ ಯಾವ ರೀತಿಯ ಆಸೆಯೂ ಇಲ್ಲ. ಈಗ ನನ್ನ ಮನದಲ್ಲಿ ಯಾವ ರೀತಿಯ ಆಸೆಯೂ ಇಲ್ಲ. ಹಣ, ಆಸ್ತಿ, ಐಶ್ವರ್ಯ, ಕೀರ್ತಿ, ಪ್ರತಿಷ್ಠೆ ಯಾವುದರ ಮೇಲೂ ನನಗೆ ಆಸೆ ಇಲ್ಲ. ಆದರೂ ನನಗೆ ಶಾಂತಿ, ನೆಮ್ಮದಿಗಳು ಸಿಗ್ತಾ ಇಲ್ಲ. ಏಕೆ ಹೀಗಾಗ್ತಾ ಇದೆ ಸ್ವಾಮಿ? ಶಾಂತಿ, ನೆಮ್ಮದಿಗಳು ನನಗೆ ಸಿಗುವುದೋ ಇಲ್ಲವೋ? ಶಾಂತಿ, ನೆಮ್ಮದಿಗಳು ನನಗೆ ಸಿಗುವುದೋ ಇಲ್ಲವೋ? ದಯವಿಟ್ಟು ತಿಳಿಸಿ ಎಂದು ವಿನಯದಿಂದ ತಲೆಬಾಗಿ ಬೇಡಿಕೊಂಡ. ಆಗ ಬುದ್ಧದೇವ ಹೇಳ್ತಾ ಇದ್ದಾರೆ, ಮಗು, ನೀನು ಆಸೆಯನ್ನು ಬಿಟ್ಟಿರುವೆ. ಆದರೆ ಆಸೆಯಿಂದ ನೀನು ಇನ್ನು ಸಂಪೂರ್ಣ ಮುಕ್ತನಾಗಿಲ್ಲ. ನೀನು ಆಸೆಯನ್ನು ಬಿಟ್ಟಿರುವೆ, ಆದರೆ ಆಸೆಯಿಂದ ನೀನು ಇನ್ನು ಸಂಪೂರ್ಣ ಮುಕ್ತನಾಗಿಲ್ಲ. ಪ್ರಾಪಂಚಿಕವಾದ ವಿಷಯ ಭೋಗಗಳ, ಕೀರ್ತಿ, ಪ್ರತಿಷ್ಠೆಗಳ, ಐಶ್ವರ್ಯಗಳ ಆಸೆಯನ್ನು ನೀನು ತೊರೆದಿರಬಹುದು. ಆದರೆ ಶಾಂತಿ, ನೆಮ್ಮದಿಗಳನ್ನು ಪಡೆಯಬೇಕೆಂಬ ಆಸೆಯನ್ನು ನೀನಿನ್ನೂ ಬಿಟ್ಟಿಲ್ಲ. ನೀನು ಇವುಗಳನ್ನು ಬಯಸಿದಷ್ಟು ಅವುಗಳು ನಿನ್ನಿಂದ ದೂರ ಹೋಗ್ತವೆ. ಶಾಂತಿ, ನೆಮ್ಮದಿಗಳನ್ನು ಪಡೆಯಬೇಕು ಎಂಬ ಆಸೆಯನ್ನು ಸಹ ನೀನು ಬಿಟ್ಟು ಬಿಡಬೇಕು. ಶಾಂತಿ, ನೆಮ್ಮದಿಗಳು ಸಿಗಬೇಕೆಂಬ ಆಸೆ ಇದೆಯಲ್ಲ, ಅದನ್ನೂ ಬಿಡಬೇಕು. ಆಗ ಮಾತ್ರ ನಮಗೆ ಶಾಂತಿ ಸಿಗ್ತದೆ, ನೆಮ್ಮದಿ ಸಿಗ್ತದೆ ಅಂತ ಹೇಳ್ತಾರೆ. ಆರೇನೆಂದರೂ ಓರಂತಿಪ್ಪುದೇ ಸಮತೆ.
ಆರು ಜರಿದರೂ ಅವರೆನ್ನ ಮನದ ಕಾಳಿಕೆಯ ಕಳೆದರೆಂಬುದೇ ಸಮತೆ. ಆರು ಸ್ತೋತ್ರ ಮಾಡಿದರು ಅವರೆನ್ನ ಜನ್ಮದ ಹಗೆಗಳೆಂಬುದೇ ಸಮತೆ. ಇಂತಿದು ಗುರುಕಾರುಣ್ಯ ಮನವಚನ ಕಾಯದಲ್ಲಿ ಅಹಿತವಿಲ್ಲದೆ ನಿಮ್ಮವರ ನೀವೆಂಬುದೇ ಚಿತ್ತಸಮತೆ, ನಿಮ್ಮವರ ನೀವೆಂಬುದೇ ಚಿತ್ತಸಮತೆ. ನೋಡಿ, ಯಾರು ಹೊಗಳಿದರು, ತೆಗಳಿದರು, ಜರಿದರು, ಮನಸ್ಸು, ಮಾತು, ಕಾಯ ಮೂರರಲ್ಲೂ ಯಾವುದೇ ಅಹಿತ ಭಾವ ಇಲ್ಲದೆ ಇದ್ದರೆ ಸರ್ವವನ್ನು ಆ ಪರಮಾತ್ಮನಿಗೆ ನಾವು ಒಪ್ಪಿಸಿಬಿಟ್ರೆ ಆಗ ಬಯಸದೆ ಬಂದುದು ಕೈಕೊಂಡು ಬದುಕಿದರೆ ಮಾತ್ರ ಶಾಂತಿ ನಮಗೆ ಲಭ್ಯ ಆಗಬಹುದು. ಯಾರು ಹೊಗಳಿದ್ರೇನು, ತೆಗಳಿದ್ರೇನು, ಜರದ್ರೇನು, ನಾವು ಮಾತ್ರ ತ್ರಿಕರಣಪೂರ್ವಕವಾಗಿ ಅಹಿತ ಭಾವವಿಲ್ಲದೆ ಇದ್ದುಬಿಟ್ರೆ ಆಯ್ತಪ್ಪ, ಏನು ಬರ್ತದೋ ಅದನ್ನು ಸ್ವೀಕಾರ ಮಾಡಿದ್ರಾತು, ಬದುಕಿದ್ರೆ ಆಗ ಶಾಂತಿ ತನ್ನಷ್ಟಕ್ಕೆ ತಾನೇ ಲಭ್ಯ ಆಗ್ತದೆ. ಅದಕ್ಕೆ ಹೇಳ್ತಾ ಇದ್ದಾರೆ ಡಿ ವಿ ಜಿಯವರೊಂದು ಕಡೆಗೆ, ಅಂದಿಗಂದಿನ ಕೆಲಸ ಸಂದನಿತರಲಿ ತೃಪ್ತಿ, ಅಂದಿಗಂದಿನ ಕೆಲಸ ಸಂದನಿತರಲಿ ತೃಪ್ತಿ, ಕುಂದದೊಬ್ಬದ ಮನಸ್ಸು ಬಂದುದೇನಿರಲಿ ಬಂಧುಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ, ಬಂಧುಮತಿ ಲೋಕದಲ್ಲಿ ಮುಂದೃಷ್ಟಿ ಪರಮದಲ್ಲಿ ಹೊಂದಿರಲಿ ವಧು ಪುಣ್ಯ ಮಂಕುತಿಮ್ಮ. ಶಾಂತಿ ನಮಗೆ ಸಿಗಬೇಕು ಅಂತ ಹೇಳಿದರೆ ತಾಳ್ಮೆಯಿಂದ ಬದುಕನ್ನು ನಾವು ಸಾಗಿಸಬೇಕು. ಅಂದಂದಿನ ಕೆಲಸವನ್ನು ಅಂದಂದೇ ಸರಿಯಾಗಿ ಮಾಡಿ ಮುಗಿಸ್ಬಿಡ್ಬೇಕ್ರಿ. ಹಾಗೆ ಅಲ್ಲ, ಕೆಲಸವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡಿ ಮುಗಿಸ್ಬೇಕು. ಏನು ಪ್ರತಿಫಲ ಸಿಗ್ತದೋ ಅದರಲ್ಲೇ ನಾವು ತೃಪ್ತಿ ಪಡಬೇಕು. ಯಾವ ಕೊರತೆ ಆದರೂ ಸಹ ಗೋಳಾಡಬಾರ್ದು, ಹೆಚ್ಚು ಸಿಕ್ಕರೆ ಉಬ್ಬಬಾರ್ದು. ಮನಸ್ಸನ್ನು ಸದಾ ಸಮಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಪಡಬೇಕು. ಹಾಗೆ ನಮ್ಮ ಸುತ್ತಮುತ್ತಲ ಪರಿಸರದಲ್ಲಿರುವ ಪ್ರತಿಯೊಬ್ಬರನ್ನು ನಮ್ಮಂತೆ ಅಂತ ಭಾವಿಸುವ ಭಾವ ನಮ್ಮಲ್ಲಿದ್ದರೆ ಅದು ಶಾಂತಿಗೊಂದು ಮಹತ್ತರವಾದ ದಾರಿ ಆಗಿರ್ತದೆ. ಇದನ್ನು ತಿಳಿದೇ ಅಪ್ಪ ಬಸವಣ್ಣನವರು ಒಂದು ಕಡೆ ಹೇಳ್ತಾ ಇದ್ದಾರೆ, ಬಂದುದನ್ನು ಕೈಕೊಂಡು ಮನಸ್ಸನ್ನು ಪರವಸ್ತುವಿನಲ್ಲಿರಿಸಿ ಲೋಕ ಜೀವನವನ್ನು ನಡೆಸುತ್ತಾ ಇರಬೇಕು. ಆಗ ಮನದಲ್ಲಿ ಶಾಂತಿ ಎಲ್ಲದಕ್ಕೂ ಸಿದ್ಧನಾಗಿರುವ ಸ್ಥಿತಿ, ಅದು ಸಹಜ ಸ್ಥಿತಿ ಆಗಿರ್ತದೆ. ಏನಾದೊಡೆಯು ಮುಪ್ಪುದುಂಟು ಸಿದ್ಧನಿರದಕ್ಕೆ, ಬಾನು ತಣುವಾದಾನು ಸೋಮ ಸುಟ್ಟಾನು ಕ್ಷೋಣಿಯೇ ಕರಗೀತು ಜಗಶೂನ್ಯವಾದೀತು, ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ, ಮೌನದಲ್ಲಿ ಸಿದ್ಧನಿರು ಮಂಕುತಿಮ್ಮ. ಸೂರ್ಯನೇ ತಣ್ಣಗಾಗಿ ಹೋಗಿ ಬಿಡಬಹುದು, ಚಂದ್ರ ಕಿರಣಗಳು ನಮ್ಮನ್ನು ಸುಡಲು ಪ್ರಾರಂಭಿಸಬಹುದು, ಗಟ್ಟಿಯಾದ ನೆಲವೇ ಕರಗಿ ಬಿಡಬಹುದು, ಸೃಷ್ಟಿಯಲ್ಲಿರುವ ಜಡ ಜೀವರಾಶಿಗಳು ಶೂನ್ಯವಾಗಿ ಬಿಡಬಹುದು. ಯಾವುದು ಬಂದರೂ ಗೋಳಾಡುವುದು ಗೊಣಗುವುದು ಬಿಟ್ಟಿರಬೇಕು, ಸಮಸ್ಥಿತಿಯನ್ನು ಕಾಯ್ದುಕೊಂಡಿರಬೇಕು. ಆಗಲೇ ನಮಗೆ ಶಾಂತಿ ದೊರಕಬಹುದು. ನೋಡಿ, ಶಾಂತಿಯನ್ನು ಯಾರು ಪಡೆದುಕೊಳ್ಳುವ ವಸ್ತುನೇ ಅಲ್ಲ, ಅದು ದೊರೆಯುವ ವಸ್ತುನೂ ಅಲ್ಲ, ಅದು ಯಾವಾಗಲೂ ಇರುವ ಸ್ಥಿತಿ. ಶಾಂತಿ ಯಾವಾಗಲೂ ಇರುವ ಸ್ಥಿತಿ. ಅದು ಶಾಂತಿ ಈ ಲೋಕದಲ್ಲಿ ಎಷ್ಟು ಹುಡುಕಿದ್ರೂ ದೊರೆಯೋದಿಲ್ಲರಿ. ಅದು ಇದ್ದಂತೆ ಇರುವ ಸ್ಥಿತಿ. ಅದು ನನ್ನದು, ನನ್ನವರು, ನನಗೆ ಬೇಕು, ನನ್ನದಾಗಬೇಕು, ಇದನ್ನು ಪಡೆದುಕೊಳ್ಳಬೇಕು, ಅದನ್ನು ಪಡೆದುಕೊಳ್ಳಬೇಕು ಮುಂತಾದ ಭಾವನೆಗಳನ್ನು ಬಿಟ್ಟರೆ, ಕೊನೆಗೆ ಶಾಂತಿ ಬೇಕು ಎಂಬ ಭಾವನೆಯನ್ನು ಸಹ ಬಿಟ್ಟರೆ ಆಗ ಮಾತ್ರ ಶಾಂತಿ ದೊರಕಲಿಕ್ಕೆ ಸಾಧ್ಯ. ಶಾಂತಿ ಹೊರಗಡೆ ದೊರೆಯುವ ವಸ್ತು ಅಲ್ವೇ ಅಲ್ಲ. ಅದು ನಿಶ್ಚಲವಾದ ನಿರ್ಮಲವಾದ ಚಿತ್ತದಲ್ಲಿ ದೊರೆಯುವ ವಸ್ತು ಶಾಂತಿ. ನೋಡ್ರಿ, ಈ ಲೋಕದಲ್ಲಿ ಸಕಲ ವಸ್ತುಗಳಲ್ಲಿಯೂ ಕ್ಷೀಣತೆ ಅನ್ನೋದಿದೆ. ಎಲ್ಲ ವಸ್ತುನೂ ಹಾಳಾಗ್ತದ್ರಿ. ಕ್ಷೀಣತೆ ಇರುವ ವಸ್ತುಗಳಿಂದ ಶಾಂತಿ ದೊರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಸುಖ ದುಃಖಗಳಿಗೆ ಅತೀತವಾದ ಶಾಂತಿಯನ್ನು ನಾವು ಹೊಂದಬೇಕು ಅಂತ ಹೇಳಿದರೆ ಸಾಕು, ಬೇಡ, ತ್ಯಾಗ, ವಿರಕ್ತಿ, ವೈರಾಗ್ಯ ಎಂಬ ಗುಣಗಳನ್ನು ನಾವು ಅಳವಡಿಸಿಕೊಳ್ಬೇಕು. ಯಾರಲ್ಲಿ ಸಾಕ್ರಿ ಬೇಡಾರಿ ಅಂತ ಭಾವನೆ ಇರ್ತದೋ ಆತ ಎಂದೂ ಜಗಳ ಮಾಡಲಿಕ್ಕೆ ಮುಂದೆ ಬರೋದಿಲ್ಲ, ಆಸೆ ಮಾಡೋದಿಲ್ಲ. ಆತ ವಿರಕ್ತಿ ರೂಪದಲ್ಲಿರ್ತಾನೆ.
ವೈರಾಗ್ಯದ ಮೇರು ಆಗಿರ್ತಾನೆ. ಅಂಥವನಲ್ಲಿ ಮಾತ್ರ ಈ ಶಾಂತಿಯನ್ನು ನಾವು ನೋಡ್ಲಿಕ್ಕೆ ಸಾಧ್ಯ. ಶಾಂತಿಯನ್ನು ಹೊಂದಲು ಆತ ಸಾಧ್ಯ. ಇದು ಶಾಂತಿಯ ಒಂದು ದಿವ್ಯ ಮಾರ್ಗ. ಇದು ಶಾಂತಿಯ ಒಂದು ದಿವ್ಯ ಮಾರ್ಗ. ಆತ್ಮೀಯರೇ, ಮತ್ತೊಂದು ಹೊಸ ವಿಚಾರದೊಂದಿಗೆ ಪುನಃ ಭೇಟಿಯಾಗೋಣ. ಇಂತಿ ನಿಮ್ಮ ಆತ್ಮೀಯ ಮಾತೆ ಶರಣಾಂಬಿಕೆ.